ಹೌದು. ಆ ಕೊಳದಲ್ಲಿ ಒಂದೇ ಹಂಸ ಇದ್ರೆ ಕೊಳಕ್ಕೆ ಶೋಭೆ ಬರ್ತದ? ಜೋಡಿ ಹಂಸ ಇರ್ಬೇಕಂತೆ. ಅದ್ರಲ್ಲೂ ಗಂಡು ಹೆಣ್ಣು ಎರಡು ಹಂಸ ಇರ್ಬೇಕು. ನನಗೆ ಆ ಗಂಡು ಹೆಣ್ಣಿನ ಕತೆ ಬೇಡ, ಎರಡು ಹಂಸ ಇದ್ರೆ ಸಾಕು. ಅಯ್ಯೋ ಗಂಡಸೇ, ಅಯ್ಯೋ ಹೆಂಗಸೇ, ಹೆಣ್ಮಕ್ಕಳ ಕೈ ಚಪ್ಪಾಳೆ ಶಬ್ದ ನಿಮಗೆ ಗೊತ್ತಿಲ್ಲ, ಕೇಳುದಿಲ್ಲ ಅಂತಲ್ಲ, ಗಂಡು ಮಕ್ಕಳಿಗಿಂತ ಹೆಚ್ಚಿಗೆ ಕೇಳ್ತದೆ. ಗಂಡು ಮಕ್ಕಳು ಕೇಳುದಿಲ್ಲ ಅಂತಲೇ ಹಾಕಲಿಲ್ಲ ಅವರು. ಆಹಾ, ಈಗ ಕಿವಿಗಟ್ಟು ಒಮ್ಮೆ ಕೇಳಿ. ಹೇಳು, ಎಷ್ಟು ಮಂದಿ ಹೆಣ್ಮಕ್ಕಳಿದ್ದೀರಾ? ಒಮ್ಮೆ ಚಪ್ಪಾಳೆ ತಟ್ಟಿ ನೋಡುವ. ನೋಡಿದ್ರೆ ಹೆಣ್ಮಕ್ಕಳ ಕೈ ಚಪ್ಪಾಳೆ ಶಬ್ದ ಕೇಳಿ. ಹೆಣ್ಮಕ್ಕಳ ಕೈ ಚಪ್ಪಾಳೆ ಹನುಮಾನದಲ್ಲೇ ಚಪ್ಪಾಳೆ ಹಾಕಿದ್ದಾರೆ. ಚಪ್ಪಲ್ ಹಾಕುವುದೇ ಬೇಡ ಅಂತ. ಯಾಕೆ? ಒಂದ್ಸರಿ ಚಪ್ಪಾಳೆ ಬೀಳ್ತದೆ, ಮತ್ತೊಂದ್ಸರಿ ಪಾಳೆ ಬೀಳ್ತದೆ ಚಪ್ಪಾಳೆ ಕೈ. ಹಾಗಾಗಿ ಚಪ್ಪಳ ಗಟ್ಟಿ ಕಳೆದು ಹನುಮಾನದಲ್ಲೇ ಹಾಕಿದ್ದಾರೆ. ಅಷ್ಟೊಂದು ಶಬ್ದ ಉಂಟು. ನೀನು ಹೆಣ್ಮಕ್ಕಳ ಚಪ್ಪಾಳೆ ಹಾಕಿ ಅಂತ ಹೇಳಬೇಕು. ನಾವು ಗಂಡು ಮಕ್ಕಳು ಹಾಗಲ್ಲ. ಯಾರಿದ್ದೀರಿ ಗಂಡು ಮಕ್ಕಳು? ಮಾತನಾಡೋದಕ್ಕೆ ಅವಕಾಶ ಉಂಟಾ? ಎರಡಲ್ಲ, ನೂರಾರು ಕೇಳ್ತೇನೆ. ಸರಳ ಸಿಕ್ಕಿದೆ ಪ್ರೇಮ ಬಲೆಯೊಳಗೆ ನಾರಾಧೆಯದಿರು ಮುರಳಿಯ ಗಾನ ಅಲೆಯೊಳಗಿ ಸೆರೆಯ ಸಿಕ್ಕದು ಪ್ರೇಮ ಬಲೆಯೊಳಗಿ
ಪುರುಷ ಪುಂಗವರಿಂದ ಬಾಳದು ಉರಿಯುವ ದೀಪವದಾಗಿ ಉರಿಯುವ ದೀಪವದಾಗಿ ಬರುವೆನು ವರಿಸುತ್ತೆನ್ನನು ವರಿಸುತ್ತೆನ್ನನು ಕೋಲ ತಿಕ್ಕಿಯೊಳಿರಿಸಿ ರವಿಸುತ್ತಂತೆ ಎಂದೆನು ರವಿಸಲು ಚಂದರಿ ಮುಂದಿನೋ ನಾ ಚಂದರಿ ಮುಂದಿನೋ ನಾ ಚಂದರಿ ಜಯಂತಿ, ನೀವು ಇವತ್ತು ಹೀಗೆ ಕುಣಿಯುವುದಕ್ಕಿಂತ ಆವತ್ತು ಸ್ಪರ್ಧಾ ಕಣದಷ್ಟು ಕುಣಿದಿದ್ರೆ ಪ್ರಾಮಾಣಿಕವಾಗಿ ನೀನೇ ಗೆಲ್ತಾ ಇದ್ದೆ, ನಾನೇ ಸೋಲ್ತಾ ಇದ್ದೆ, ಗೊತ್ತುಂಟ? ಅವತ್ತು ನಾನು ಗೆಲ್ಬೇಕೆನ್ನುವಂತ ಮನಸ್ಸಿಟ್ಟಿತ್ತು. ಯಾಕಾಗ್ಲಿಲ್ಲ? ನಾನು ಕುಣಿಯುವಂತ ಸಂದರ್ಭ ಎದುರುಗಡೆ ನೀವು ಬಂದ್ರಲ್ಲ, ನೀವು ಬಂದ್ರಲ್ಲ, ನನ್ನ ಮುಖ ನೋಡಿದ್ರೆ ಕುಣಿಲಿಕ್ಕೆ ಆಗ್ಲಿಲ್ಲ. ನಿಮ್ಮ ಮುಖ ನೋಡಿದ್ನಾ? ಒಂದು ದರಿದ್ರ ಮುಖ ಇದು. ಅಯ್ಯೋ ಶಾಂತಪ್ಪ ಅಮ್ಮ ಅಷ್ಟು ಚಂದ ಮುಖ ಭಾಗಲ್ಲ ಹೇಳ್ತಾರ. ಮತ್ತೆ ಹಾಗಲ್ಲ, ನೀವು ಬಂದಾಗ ನಿಮ್ಮ ಮುಖ ನೋಡಿದ್ನಾ? ಮುಖ ನೋಡ್ತಾ ಇದ್ದದ್ದು ಒಳ್ಳೆ ಲಯ ಉಂಟು ನನಗೆ. ಆದ್ರೆ ನಿಮ್ಮ ಮುಖ ನೋಡಿದಾಗ ಲಯ ತಪ್ಪಿ ಹೋಯ್ತು.
ಒಳ್ಳೆ ಲಯ ಹೊಂದುತ್ತೆ ಅಂತ ತಪ್ಪುದಿಲ್ಲಲ್ಲ ಅದು ನಿಮಗೆ? ಅದು ಹೇಗೆ ತಪ್ಪಿತು? ಹಾಗೆ ನಿಮ್ಮ ಮುಖಕ್ಕೆ ಮುಖ ಕೊಟ್ಟು ನೋಡುವಾಗ ಹಾ. ಕಾಲ್ ಹಾಕ್ಬೇಕಲ್ಲಿ ಹಾಕ್ಲಿಲ್ಲ, ಕೈ ಹೋಗ್ಲಿಕ್ಕೆ ಹೋಗ್ಲಿಲ್ಲ, ಕಣ್ಣು ಹೋಗ್ಲಿಕ್ಕೆ ಹೋಗ್ಲಿಲ್ಲ, ಎಲ್ಲ ಹೆಚ್ಚು ಕಡಿಮೆ ಆಯ್ತು. ಆವತ್ತು ನಾನು ಸೋತಿದ್ದೇನೆ. ಹೌದು, ನಾನು ಸೋತಿದ್ದೇನೆ ಎನ್ನುವ ಕಾರಣಕ್ಕಾಗಿ ಬೇಸರಗೊಂಡವಳಲ್ಲ, ಹಾ. ನೀವು ಗೆದ್ದಿದ್ದೀರಿ ಎನ್ನುವ ಕಾರಣಕ್ಕಾಗಿ ಸಂತೋಷಗೊಂಡವಳು. ಹಾಗಾದ್ರೆ ಒಂದು ಜಾತಿ ನನ್ನ ಅಭಿಮಾನಿ ನೀನು. ಸಣ್ಣ ಅಭಿಮಾನಿ, ನಿಮ್ಮ ದೊಡ್ಡ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೌದಾ? ಹೌದು. ಇದು ಏನಂತ ಹೇಳಿದ್ರೆ ಅವತ್ತು ನಾನು ಸೋತ ಕಾರಣ, ನೀವು ಗೆದ್ದ ಕಾರಣ ನಾನು ಸಂತೋಷಗೊಂಡೆ. ಗೆದ್ದು ನೀವು ಸುಮ್ಮನೆ ಬರ್ಬೇಕಿತ್ತು, ನೀವು ಹಾಗೆ ಬರ್ಲಿಲ್ವಲ್ಲ. ಮತ್ತೆ ಮಾಡಿದೆ ಬರುವಾಗ ಅರಮನೆಯಿಂದ ಕೊಟ್ಟು ತಂದಿದ್ರಲ್ಲ. ನೀನು ಏನು ಬೇಕಾದ್ರೆ ಹೇಳು, ಇಲ್ಲ ಸಲ್ಲದ ಅಪವಾದವನ್ನು ಹೇಳಿದ್ರೆ ನಾನು ಯಾವ ಕಾಲಕ್ಕೂ ಸಹಿಸುವುದಿಲ್ಲ. ಕೆಟ್ಟದನ್ನ ಮಾಡುವುದಿಲ್ಲ, ಕೆಟ್ಟದನ್ನು ಕೇಳುವುದಿಲ್ಲ. ನಾನು ಕದ್ದು ತಂದಿದ್ದು ಅಂತ ಹೇಳಿದ್ರೆ ನನ್ನ ಮನಸ್ಸನ್ನು ಕದ್ದವರು. ಎಂತದ ಎಂತದ ಎಂತ ಆಯ್ತಾ ಕದ್ದದ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ನನಗೆ ಈ ಕದ್ದದ್ದು, ಗೆದ್ದದ್ದು, ಮೆದ್ದದ್ದು, ಹೊದ್ದದ್ದು, ಗುತ್ತಿದ್ದು ಇದೆಲ್ಲ ಅರ್ಥ ಆಗುದಿಲ್ಲ. ಕೆಲವು ಸಾರಿ ನೇರವಾಗಿ ಮಾತಾಡಿದ್ರೆ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಓರೆಯಾಗಿ ಒಗಟಾಗಿ ಮಾತಾಡಿದ್ರೆ ಅರ್ಥ ಆಗುತ್ತದೆ. ನೀವು ನೇರವಾಗಿ ಕೇಳ್ತೇನೆ. ಒಂದು ಉದಾಹರಣೆ ಕೊಡೋದಕ್ಕೆ ಸಮಯ ಉಂಟಾ? ಸಾಕು, ಒಂದೇ ಉದಾಹರಣೆ ಕೊಡ. ಆ ಕಡೆ ಒಂದು ಕೊಳ ಕಾಣಿಸ್ತಾ ಉಂಟಾ? ಓಲಿ. ಹೌದು. ಆ ಕೊಳದಲ್ಲಿ ಒಂದೇ ಹಂಸ ಇದ್ರೆ ಕೊಳಕ್ಕೆ ಶೋಭೆ ಬರ್ತದ? ಜೋಡಿ ಹಂಸ ಇರ್ಬೇಕಂತೆ. ಅದ್ರಲ್ಲೂ ಗಂಡು ಹೆಣ್ಣು ಎರಡು ಹಂಸ ಇರ್ಬೇಕು. ನನಗೆ ಆ ಗಂಡು ಹೆಣ್ಣಿನ ಕತೆ ಬೇಡ, ಎರಡು ಹಂಸ ಇದ್ರೆ ಸಾಕು. ಅಯ್ಯೋ ಗಂಡಸೇ, ಅಯ್ಯೋ ಹೆಂಗಸೇ. ನಾನು ಹೆಂಗಸು, ನೀವು ಗಂಡಸು ಅಲ್ಲ ತಿಳಿದ್ಯಾ? ಹಾಗಲ್ಲ, ಅರ್ಥ ಮಾಡ್ಕೊಳಿಕ್ ಆಗುದಿಲ್ವಾ? ನೀ ಅರ್ಥ ಆಗೋಗಿ ಹೇಳುದಿಲ್ಲಲ್ಲ, ನೇರವಾಗಿ ಕೇಳುದಾ? ನಂಗೆ ಅದೇ ಸುಲಭ, ನೇರವಾಗಿ ಮಾತಾಡಿದ್ರೆ ನನಗೆ ಇಷ್ಟ ಆಗುದು. ಹೌದಾ? ನನ್ನನ್ನು ಮದುವೆ ಆಗ್ತೀರಾ? ಇದಕ್ಕೆ ನೇರವಾಗಿ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಮನಸ್ಸನ್ನ ಕೇಳಿಯೇ ಹೇಳ್ಬೇಕು, ಸಮಯ ತಗೊಳ್ಬೇಕು. ತಗೊಳ್ಳಿ, ಹೇಳ. ಹೇಳಿ. ಕನಸನು ಮನಸನು ನೀನೇ, ನನ್ನಾಳೆ ನಿನ್ನಾಳೆ, ನನ್ನಾಳೆ ನಿನ್ನಾಳೆ. ಸುಗತಿಯಲ್ಲ ಬಾಳರತಕ್ಕೆ ನೀರೆ ಸಾರಥಿ. ಸುಗತಿಯನ್ನ ಬಾಳರತಿಗೆ ನೀರ ಸಾರಥಿ. ಹೃದಯ ಭವನದಲ್ಲಿ ಕಡೆದು ನಿನ್ನ ಮೂರ್ತಿ.
ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡಿದೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡಿದೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನೀನಗಳು ಬಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀನಗಳು ಬಿರಿದಂತೆ ನಡೆಯುತ್ತಿರೆ ನಾಟಿರಂತೆ ನಡೆಯುತ್ತಿರೆ ನಾಟಿರಂತೆ ರತಿಯೇ ಬರೆಯಲಿರಂತೆ ಈ ಅಂದಕ್ಕೆ ಸೋತೆನು ಸೋತೆ ನಾನೀಗ
ಇದು ಪ್ರತ್ಯೇಕ ಚಪ್ಪಾಳೆ ಅಲ್ಲ, ಹೊಟ್ಟೆ ಕಿಚ್ಚಿನ ಚಪ್ಪಾಳೆ ಇದು. ಹೊಟ್ಟೆ ಕಿಚ್ಚ. ಹೌದೌದು. ಯಾಕೆ? ಯಾಕೆಂದ್ರೆ ಅವರ ಚಪ್ಪಾಳೆ ಹಾಕುವಾಗ ನೀನು ಚಪ್ಪಾಳೆ ಹಾಕಲಿಲ್ಲ. ಯಾಕೆ? ಯಾಕೆ? ಹಾ. ಅವರ ಚಪ್ಪಾಳೆ ಮಧ್ಯದಲ್ಲಿ ಹಾ. ನಿನ್ನ ಚಪ್ಪಾಳೆ ಕೇಳುವುದಿಲ್ಲ ಅಂತ ಸಣ್ಣ ಸ್ವಾರ್ಥ ಇಟ್ಟುಕೊಂಡು ಈ ಕಡೆಗೆ ಚಪ್ಪಾಳೆ ಹಾಕಿದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನು? ಹೆಣ್ಮಕ್ಕಳ ಕೈ ಚಪ್ಪಾಳೆ ಶಬ್ದ ನಿಮಗೆ ಗೊತ್ತಿಲ್ಲ. ಹಾ. ಕೇಳುದಿಲ್ಲ ಅಂತಲ್ಲ, ಹಾ. ಗಂಡು ಮಕ್ಕಳಿಗಿಂತ ಹೆಚ್ಚಿಗೆ ಕೇಳ್ತದೆ. ಗಂಡು ಮಕ್ಕಳು ಕೇಳುವುದಿಲ್ಲ ಅಂತಲೇ ಹಾಕಲಿಲ್ಲ ಅವರು. ಆಹಾ. ಹಾ. ಈಗ ಕಿವಿಗೊಟ್ಟು ಒಮ್ಮೆ ಕೇಳಿ. ಹೇಳು. ಎಷ್ಟು ಮಂದಿ ಹೆಣ್ಮಕ್ಕಳಿದ್ದೀರಾ? ಒಮ್ಮೆ ಚಪ್ಪಾಳೆ ಕಟ್ಟಿ ನೋಡುವ. ನೋಡಿದ್ರೆ ಹೆಣ್ಮಕ್ಕಳ ಕೈ ಚಪ್ಪಾಳೆ ಶಬ್ದ ಕೇಳಿ. ಆ, ಹೆಣ್ಮಕ್ಕಳ ಕೈ ಚಪ್ಪಾಳೆ. ಅವರು ಅನುಮಾನದಲ್ಲೇ ಚಪ್ಪಾಳೆ ಹಾಕಿದ್ದಾರೆ. ಚಪ್ಪಾಳೆ ಹಾಕಲಿಲ್ಲ ಬೇಡವಂತ. ಯಾಕೆ? ಒಂದ್ಸರಿ ಚಪ್ಪಾಳೆ ಬೀಳ್ತದೆ, ಮತ್ತೊಂದ್ಸರಿ ಪಾಳೆ ಬೀಳ್ತದೆ ಚಪ್ಪಾಳೆ ಕೈ. ಹಾಗಾಗಿ ಚಪ್ಪಾಳೆ ಗಟ್ಟಿ ಕೇಳಿದ್ರು ಅನುಮಾನದಲ್ಲೇ ಹಾಕಿದ್ದಾರೆ. ಏನು ಅಷ್ಟೊಂದು ಶಬ್ದ ಉಂಟು? ನೀನು ಹೆಣ್ಮಕ್ಳ ಚಪ್ಪಾಳೆ ಹಾಕಿ ಅಂತ ಹೇಳಬೇಕು. ನಾವು ಗಂಡು ಮಕ್ಕಳು ಹಾಗಲ್ಲ. ಯಾರಿದ್ದೀರಿ ಗಂಡು ಮಕ್ಕಳು? ಶಾಂತಿನಾಗ್ಬೇಕು, ಸಮಾಧಾನ ಮಾಡಿಕೊಳ್ಳಿ. ನಿಲ್ಲಿಸಿ ನಿಲ್ಲಿಸಿದಾಗ ಗಲಾಟೆ ಆಗ್ತಾ ಉಂಟು ಸಮಾಧಾನ ಆಗ್ಲಿಕ್ಕೆ. ಹಾಗಲ್ಲಪ್ಪ. ಮತ್ತೆ? ನಿಮ್ಮನ್ನ ನೋಡಿ ಇವರೆಲ್ಲ ಇಷ್ಟು ನಿಮ್ಮ ದೊಡ್ಡ ಅಭಿಮಾನಿಗಳಾಗಿದ್ದಾರೆ. ಹಾ. ಇವರೆಲ್ಲ ಈಗ ಅಭಿಮಾನಿಗಳಾಗುತ್ತಲ್ಲ ನಿಮಗೆ? ಆಹಾ. ಮತ್ತೆ ಕೆಲವು ವರ್ಷ ಹಿಂದೆ ಅಭಿಮಾನಿಗಳಾಗಿದ್ದಾರೆ. ಹೌದಾ? ಇದರ ಪರಿಶ್ರಮ ಎಷ್ಟು ತುಂಬಾ ಉಂಟು. ಸಾಕು ಸಾಕು. ಹಾ. ಈಗ ನೀನ್ ಹೇಳ್ದಕ್ಕೆ ನಾನು ಒಪ್ಪಿದ್ದೇನೆ, ಹಾ. ಮದುವೆ ಆಗ್ತೇನೆ. ಹಾ. ಆದ್ರೆ ಈಗಲ್ಲ, ಮತ್ತೆ? ಸಮಯ ಕೂಡಿ ಬರ್ಬೇಕು. ಅಲ್ಲಿವರೆಗೆ ಹಾ. ನನ್ನ ಮನೆ ನಾನು, ನಿನ್ನ ಮನೆ ನೀನು. ನಿಮ್ಮನೆ ನಾನು, ನಮ್ಮನೆ ನೀವು. ಅದಾಗುದಿಲ್ಲ. ಹಾ. ನನ್ನ ಮನೆ ನೀನು ಒಂದು ಕಡೆ ಮದುವೆ ಆದ್ಮೇಲೆ ಈಗ ಈಗ ಆಗುದಿಲ್ಲ. ನೇರ ಮನೆಗೆ ಬನ್ನಿ.